ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಇದನ್ನು ನಾವು 5ನೇ ತರಗತಿಯ ಎನ್ವೈರನ್ಮೆಂಟಲ್ ಸ್ಟಡೀಸ್. ಇಟ್ಸ್ ಅ ಟೆಕ್ಸ್ಟ್ ಕಮ್ ವಾಕ್ ಬುಕ್. ಇಟ್ಸ್ ಅ ರಿವೈಸ್ಡ್ ಸಿಲೆಬಸ್ ಫಾರ್ ದ ಬೈಲಿಂಗ್ವಲ್ ಕ್ಲಾಸಸ್. ಬನ್ನಿ ಲೆಸನ್ ನಂಬರ್ 4 ಅನ್ನು ನೋಡೋಣ. ಕಮ್ಯುನಿಟಿ ಗೇಮ್ಸ್. ಓಕೆ, ಸಮುದಾಯದ ಆಟಗಳನ್ನು ನೋಡೋಣ. ಸೊ ಇಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲೆಲ್ಲ ನಿಮಗೆ ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟು ಸಂಡೇ ಇಸ್ ಎ ಹಾಲಿಡೇ ಟು ದ ಸ್ಕೂಲ್. ಇನ್ನು ಶಾಲೆಗೆ ರಜೆ ಅಲ್ವಾ ಭಾನುವಾರ. ಯು ಆರ್ ಇನ್ ಎ ಹಾಲಿಡೇ ಮೂಡ್. ನೀನು ಒಂದು ರಜೆಯ ಒಂದು ಸಡಗರದಲ್ಲಿದೆಯಾ. ಹೌ ವಿಲ್ ಯು ಸ್ಪೆಂಡ್ ಯುವರ್ ಟೈಮ್ ಆನ್ ಎ ಹಾಲಿಡೇ. ನೀನಿನ್ನ ಒಂದು ಸಮಯವನ್ನು ಯಾವ ರೀತಿಯಾಗಿ ಕಳಿತೀಯಾ ಭಾನುವಾರ ದಿನ ಅಂತ ಹೇಳಿಬಿಟ್ಟು ಬರಿ ಅಂತ ಕೊಟ್ಟಿದ್ದಾರೆ. ಐ ವಿಲ್ ಪ್ಲೇ ಔಟ್ಡೋರ್ ಗೇಮ್ಸ್ ವಿತ್ ಫ್ರೆಂಡ್ಸ್. ನಾನು ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತೇನೆ. ಐ ವಿಲ್ ವಾಚ್ ಟಿವಿ. ನಾನು ಟಿವಿಯನ್ನು ನೋಡ್ತೇನೆ. ಇದು ನಿಮಗೆ ಬಹಳ ಇಷ್ಟ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ದಿಸ್ ಓನ್ಲಿ. ಸೊ ಬಹಳಷ್ಟು ಜನ ಮಕ್ಕಳು ಇದನ್ನೇ ಮಾಡೋದು, ಟಿವಿಯನ್ನು ನೋಡೋದು. ಐ ವಿಲ್ ಕಂಪ್ಲೀಟ್ ಮೈ ಹೋಮ್ವರ್ಕ್. ನನ್ನ ಹೋಮ್ವರ್ಕ್ ಏನಾದರೂ ಕೊಟ್ಟಿದ್ರೆ ನಾನು ಅದನ್ನು ಕಂಪ್ಲೀಟ್ ಮಾಡ್ತೇನೆ. ಐ ವಿಲ್ ಹೆಲ್ಪ್ ಮೈ ಪೇರೆಂಟ್ಸ್ ಇನ್ ದ ಹೌಸ್ ಹೋಲ್ಡ್ ವರ್ಕ್ಸ್. ನಾನು ಮನೆಯ ಒಂದು ಕೆಲಸಗಳಲ್ಲಿ ನನ್ನ ಪೋಷಕರಿಗೆ ಹೆಲ್ಪ್ ಮಾಡ್ತೇನೆ. ಐ ವಿಲ್ ರೀಡ್ ಬುಕ್ಸ್. ಟೈಮ್ ಸಿಕ್ಕಾಗ ನಾನು ಯಾವುದಾದ್ರೂ ಒಂದು ಹವ್ಯಾಸ ನನ್ನದು ರೀಡಿಂಗ್ ಆಗಿದ್ರೆ ನಾನು ಅದನ್ನು ಓದ್ತೇನೆ, ಬುಕ್ಸ್ಗಳನ್ನು ಓದ್ತೇನೆ. ಐ ವಿಲ್ ಪ್ಲೇ ವಿಡಿಯೋ ಗೇಮ್ಸ್. ಕೆಲವೊಂದು ವಿಡಿಯೋ ಗೇಮ್ಸ್ಗಳನ್ನು ಆಡ್ತೇನೆ ಮೊಬೈಲಲ್ಲಿ. ಐ ವಿಲ್ ಟೇಕ್ ರೆಸ್ಟ್. ಬಹಳಷ್ಟು ಚೆನ್ನಾಗಿ ರೆಸ್ಟನ್ನು ತೊಗೊಳ್ತೇನೆ, ಮಲ್ಕೊಳ್ತೇನೆ. ಸೊ ಇವೆಲ್ಲ ಕೆಲಸಗಳನ್ನು ಮಾಡ್ತೇನೆ. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದರೆ ದೆನ್ ಅಬ್ಸರ್ವ್ ದ ಲಿಸ್ಟ್ ಗಿವನ್ ಬಿಲೋ. ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಲಿಸ್ಟಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ವರ್ಡ್ಸ್ಗಳನ್ನು ನಾವು ಪಿಕ್ ದ ಯೂಸಸ್ ಆಫ್ ದ ಗೇಮ್ಸ್. ಆಟಗಳಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀಬೇಕಂತೆ. ಹ್ಯಾಪಿನೆಸ್, ಸಂತೋಷ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮನೋರಂಜನೆ ಸಿಗುತ್ತೆ. ಫಿಸಿಕಲ್ ಎಕ್ಸಸೈಸ್ ಅಂತ ಅಂದರೆ ದೈಹಿಕ ಕಸರತ್ತಾಗುತ್ತೆ. ಕೋಆಪ್ರೇಷನ್ ಸಿಗುತ್ತೆ. ಕೋಆಪ್ರೇಷನ್ ಅಂದರೆ ಸಹಕಾರ. ಕಾಂಪಿಟೇಟಿವ್ ಸ್ಪಿರಿಟ್, ನಾನು ಗೆಲ್ಲಬೇಕು ನೀನು ಗೆಲ್ಲಬೇಕು ಅನ್ನೋ ಒಂದು ಸ್ಪರ್ಧಾ ಮನೋಭಾವ ಬೆಳೆಯುತ್ತೆ. ಡೆವಲಪ್ಮೆಂಟ್ ಆಫ್ ದ ಇಂಟೆಲಿಜೆನ್ಸ್. ಕೆಲವೊಂದು ಚೆಸ್ ಆಟ ಅಥವಾ ಕ್ಯಾರಮ್ ಆಟದಲ್ಲಿ ನಮಗೆ ಒಂದು ಬುದ್ಧಿಶಕ್ತಿ ಬೆಳವಣಿಗೆಯನ್ನು ಆಗುತ್ತೆ. ಸೊ ನೆಕ್ಸ್ಟ್ ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ದೀಸ್ ಪೀಪಲ್ಸ್ ಡೂ ದಿಸ್ ಎವ್ರಿ ಡೇ ವಿಥೌಟ್ ಫೇಲ್. ದಿನನಿತ್ಯ ಮಾಡುವಂಥ ಕೆಲವೊಂದು ಆಕ್ಟಿವಿಟೀಸ್ ಇದೆ, ಅವುಗಳ ಹೆಸರುಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ದೇ ಆರ್ ಡೂಯಿಂಗ್ ಯೋಗ. ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಜಿಮ್ ಎಕ್ಸಸೈಸ್. ಜಿಮ್ಗೆ ಹೋಗ್ತಾರಲ್ವ ಬಾಡಿ ಬಿಲ್ಡ್ ಮಾಡೋಕ್ಕೋಸ್ಕರ, ಆ ಒಂದು ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಏರೋಬಿಕ್ಸ್. ಇದು ಸಹ ಒಂದು ಎಕ್ಸಸೈಸ್ನ ಇನ್ನೊಂದು ವಿಧ. ಡ್ಯಾನ್ಸ್ ಮೂಲಕ ಒಂದು ದೈಹಿಕ ಕಸರತ್ತನ್ನು ಮಾಡೋದು. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಮಕ್ಕಳೆಲ್ಲರೂ ಫುಟ್ಬಾಲನ್ನು ಆಡ್ತಾ ಇದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸಹ ಈ ಒಂದು ಆಟದ ಪ್ರಯೋಜನಗಳನ್ನು ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿಲ್ ಅ ಪರ್ಸನ್ ಹೂ ಡಸ್ ನಾಟ್ ಇಂಡಲ್ಜ್ ಇನ್ ದ ಫಿಸಿಕಲ್ ಆಕ್ಟಿವಿಟೀಸ್ ಹ್ಯಾವ್. ದೈಹಿಕ ಚಟುವಟಿಕೆಗಳಲ್ಲಿ ಒಂದು ವೇಳೆ ಆಕ್ಟಿವ್ ಆಗಿರಲಿಲ್ಲ ಅಂತಂದರೆ ಆ ಮನುಷ್ಯನಲ್ಲಿ ಯಾವ ತೊಂದರೆಗಳು ಬರುತ್ತೆ ಅಂತಂದರೆ ಅ ಪರ್ಸನ್ ಮೇ ಬಿಕಮ್ ವೀಕ್. ದುರ್ಬಲನಾಗ್ತಾನೆ. ಲೇಜಿ, ಸೋಮಾರಿತನ ಆಗುತ್ತಾನೆ. ಓವರ್ ವೇಟ್, ಹೆಚ್ಚಿನ ತೂಕ ಆಗುತ್ತೆ. ಮತ್ತು ಅನ್ಹೆಲ್ದಿ, ಅನಾರೋಗ್ಯಕರವಾಗಿರ್ತಾನೆ. ನೆಕ್ಸ್ಟ್ ವಾಟ್ ಸ್ಟೆಪ್ಸ್ ಶುಡ್ ಅ ಹೆವಿ ಪರ್ಸನ್ ಫಾಲೋ ಅಂತ ಅಂದರೆ ಹೆಚ್ಚು ತೂಕವನ್ನು ಇರುವಂತಹ ವ್ಯಕ್ತಿ ಏನು ಮಾಡಬೇಕು. ಟು ಲಾಸ್ ವೇಟ್, ಕಡಿಮೆ ತೂಕವನ್ನು ಇಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ ಡೂ ರೆಗ್ಯುಲರ್ ಎಕ್ಸಸೈಸ್. ಪ್ರತಿನಿತ್ಯ ದೈಹಿಕ ಒಂದು ಎಕ್ಸಸೈಸ್ಗಳನ್ನು, ವ್ಯಾಯಾಮಗಳನ್ನು ಮಾಡಬೇಕು. ಅವಾಯ್ಡ್ ಜಂಕ್ ಫುಡ್. ಏನು ಹೊರಗಡೆ ಪಾನಿಪುರಿ, ಗೋಬಿ, ಚಿಪ್ಸು, ಎಣ್ಣೆಯಲ್ಲಿ ಕರಿದಂತಹ ಏನು ಪದಾರ್ಥಗಳಿದೆಯಲ್ಲ ಅದನ್ನೆಲ್ಲವೂ ಸಹ ನಾವು ಜಂಕ್ ಫುಡ್ ಅಂತಾರಲ್ಲ ಅವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಓಕೆ, ಆರ್ ಓನ್ಲಿ ವಿ ಬೆನಿಫಿಟೆಡ್ ಫ್ರಮ್ ದ ಗೇಮ್ಸ್. ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನ ಆಗುವುದೇ ಅಂತ ಹೇಳ್ಬಿಟ್ಟೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅಷ್ಟೇ ಅಲ್ಲದೆ ರೈಟ್ ದ ನೇಮ್ಸ್ ಆಫ್ ದ ಫ್ಯೂ ಇಂಟರ್ನ್ಯಾಷನಲ್ ಗೇಮ್ಸ್ಗಳಿದೆ. ಕ್ರಿಕೆಟ್ ಇದೆ, ಫುಟ್ಬಾಲ್ ಇದೆ, ಹಾಕಿ ಇದೆ, ಟೆನ್ನಿಸ್ ಇದೆ, ವಾಲಿಬಾಲ್ ಇದೆ. ಸೊ ಇವೆಲ್ಲ ಇಂಟರ್ನ್ಯಾಷನಲ್ ಗೇಮ್ಸ್ ಆಗಿದೆ. ಸೊ ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶಗಳಿಂದ ಆಡುತ್ತಿರುವ ಯಾವುದಾದ್ರೂ ಒಂದು ಕ್ರೀಡೆಯ ಚಿತ್ರ, ಬಹಳಷ್ಟು ಒಂದು ನ್ಯೂಸ್ ಪೇಪರಲ್ಲಿ ಕಟ್ಟಿಂಗ್ ಸಿಗುತ್ತೆ, ಅದನ್ನು ನಾವು ಪೇಸ್ಟ್ ಮಾಡಬಹುದು. ಇಲ್ಲಿ ಚಿತ್ರವನ್ನು ನೋಡು. ಇಲ್ಲಿ ರಾಕ್ ಕ್ಲೈಂಬಿಂಗ್ ಆಗ್ತಾ ಇದೆ. ಪರ್ವತಾರೋಹಣ, ರಾಕ್ ಕ್ಲೈಂಬಿಂಗ್. ಓಕೆ, ಸ್ಕೈ ಡೈವಿಂಗ್, ಇದಕ್ಕೆ ಸ್ಕೈ ಡೈವಿಂಗ್ ಅಂತಾರೆ. ಸೊ ರಿವರ್ ರಾಫ್ಟಿಂಗ್, ಇದು ಮೌಂಟ್ ಸೈಕ್ಲಿಂಗ್. ಸೊ ಇದು ಮೌಂಟೇನಿಯರಿಂಗ್. ಓಕೆ, ಮೌಂಟೇನಿಯರಿಂಗ್ ಅಂತ ಅಂದರೆ ಪರ್ವತಾರೋಹಣ. ಓಕೆ, ರಾಕ್ ಕ್ಲೈಂಬಿಂಗ್ ಅಂತ ಅಂದರೆ ಪರ್ವತ ಚಾರಣ. ಸ್ಕೈ ಡೈವಿಂಗ್ ಅಂತ ಅಂದರೆ ಆಕಾಶ ನೆಗೆತ. ರಿವರ್ ರಾಫ್ಟಿಂಗ್ ಅಂತ ಅಂದರೆ ತೆಪ್ಪದಾಟ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಮೌಂಟ್ ಸೈಕ್ಲಿಂಗ್ ಅಂತ ಅಂದರೆ ಪರ್ವತ ಕಾಲು ಬಂಡಿ. ಓಕೆ, ಪರ್ವತಗಳಲ್ಲಿ ಸೈಕಲ್ ಇಟ್ಕೊಂಡು ಹೋಗೋದು. ಮೌಂಟೇನಿಯರಿಂಗ್ ಅಂತ ಅಂದರೆ ಪರ್ವತಾರೋಹಣ. ಓಕೆ, ನೆಕ್ಸ್ಟ್. ಸೊ ಹಾಗಾದರೆ ಇದನ್ನೆಲ್ಲ ನೋಡಿದ ತಕ್ಷಣ ವಾವ್, ವೆನ್ ಯು ಸಿ ದಿಸ್ ಪಿಕ್ಚರ್ಸ್, ಇದಗಳನ್ನು ನೋಡ್ತಾ ವಾವ್ ಅನ್ಸುತ್ತಲ್ವ. ಈ ವಾವ್ ಅಂತ ಹೇಳ್ಬಿಟ್ಟು ಯಾವ್ಯಾವ ಗೇಮಿಗೆ ಅನ್ಸುತ್ತೋ ಅವೆಲ್ಲ ಸಹ ಅಡ್ವೆಂಚರ್ ಗೇಮ್ಸ್, ಸಾಹಸ ಕ್ರೀಡೆಗಳು ಅಂತ ಹೇಳ್ತೇವೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಹಸ ಕ್ರೀಡೆಗಳ ಹೆಸರುಗಳಿದ್ದಾವೆ. ಇದನ್ನು ನಾವು ಸ್ಟೋನ್ ಲಿಫ್ಟಿಂಗ್ ಅಂತ ಹೇಳ್ತೀವಿ.
ಓಕೆ, ಇದನ್ನು ಯುರಿಯಾಡಿ ಅಂತಾರೆ, ಉರಿಯಾಡಿ ಅಂತಾರೆ, ಪಾಟ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದನ್ನು ಟಗ್ ಆಫ್ ವಾರ್, ಹಗ್ಗ ಜಗ್ಗಾಟ. ಇಲ್ಲೊಂದು ಟೀಮ್ ಎಳಿತಾ ಇರುತ್ತೆ, ಆ ಕಡೆ ಒಂದು ಟೀಮ್ ಎಳಿತಾ ಇರುತ್ತೆ, ಹಗ್ಗ ಜಗ್ಗಾಟ, ಟಗ್ ಆಫ್ ವಾರ್. ವ್ರಿಸ್ಲಿಂಗ್, ಕುಸ್ತಿಪಟುಗಳು, ಇವರು ಕುಸ್ತಿ ಮಾಡ್ತಾ ಇದ್ದಾರೆ, ವ್ರಿಸ್ಲಿಂಗ್. ನೆಕ್ಸ್ಟು ಹ್ಯೂಮನ್ ಪಿರಾಮಿಡ್ ಶೇಪಲ್ಲಿ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾರೆ ಇವರು. ನೆಕ್ಸ್ಟ್ ಬೋಟ್ ರೇಸ್, ನೀವು ನೋಡಬಹುದು ಕೇರಳ ಸೈಡೆಲ್ಲ ಬಹಳಷ್ಟು ಈ ಒಂದು ರೇಸ್ಗಳನ್ನು ಏರ್ಪಡಿಸಿರ್ತಾರೆ, ಬೋಟ್ ರೇಸ್ ಅಂತಾರೆ ಇದಕ್ಕೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಕಲೆಕ್ಟ್ ಆ್ಯಂಡ್ ರೈಟ್ ದ ಡೀಟೇಲ್ಸ್ ಆಫ್ ಎನಿ ಒನ್ ಅಡ್ವೆಂಚರ್ ಗೇಮ್ಸ್. ಯಾವುದಾದ್ರೂ ಒಂದು ಅಡ್ವೆಂಚರ್ ಗೇಮ್ ಬಗ್ಗೆ ನೀವು ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ರಾಕ್ ಕ್ಲೈಂಬಿಂಗ್, ನಿಮ್ಮ ಫ್ಯಾಮಿಲಿಯಿಂದ ತಿಳ್ಕೊಂಡು ಇಲ್ಲಿ ಪಾಯಿಂಟ್ಸನ್ನು ಬರೀರಿ. ಇಟ್ ಈಸ್ ಆನ್ ಅಡ್ವೆಂಚರ್ ಗೇಮ್, ಇದು ಒಂದು ಸಾಹಸ ಒಂದು ಆಟ. ಇಟ್ ಈಸ್ ಪ್ಲೇಡ್ ಬೈ ಕ್ಲೈಂಬಿಂಗ್ ರಾಕ್ ಆ್ಯಂಡ್ ಹಿಲ್ಸ್. ಈ ಒಂದು ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಹತ್ತೋದ್ರ ಮೂಲಕ ಈ ಒಂದು ಗೇಮನ್ನು ಸ್ಟಾರ್ಟ್ ಮಾಡ್ತಾರೆ. ಇಟ್ ನೀಡ್ಸ್ ಕರೇಜ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್, ಬಹಳ ಧೈರ್ಯ ಬೇಕು ಮತ್ತು ಬಹಳಷ್ಟು ದೈಹಿಕ ಒಂದು ಫಿಟ್ನೆಸ್ ಇರಬೇಕು. ನೆಕ್ಸ್ಟ್ ಇಟ್ ಇಂಪ್ರೂವ್ ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆನ್ಸ್. ಈ ಒಂದು ಇದರೊಳಗಡೆ ಏನಾಗುತ್ತಪ್ಪ ಅಂತಂದರೆ ಇಟ್ ಇಂಪ್ರೂವ್ಸ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಲೈಕ್ ರೋಪ್ಸ್ ಬೇಕು ಆ್ಯಂಡ್ ಹೆಲ್ಮೆಟ್ಸ್ ಆರ್ ಯೂಸ್ಡ್. ಈ ಒಂದು ಇಲ್ಲಿ ಸೇಫ್ಟಿ ಒಂದು ಪರ್ಪಸ್ಸಲ್ಲಿ ನಮಗೆ ರೋಪ್ಸ್, ಹಗ್ಗಗಳು ಬೇಕು ಮತ್ತು ಹೆಲ್ಮೆಟ್ಸ್ಗಳನ್ನು ಸಹ ಹಾಕ್ಕೊಂಡು ಇಲ್ಲಿ ಹೋಗ್ತಾರೆ, ಮೇಲೆ ಪರ್ವತದ ಮೇಲೆ ಹತ್ಕೊಂಡು ಹೋಗ್ತಾರೆ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ದೇ ಹ್ಯಾವ್ ವಿಯರ್ ದ ಹೆಲ್ಮೆಟ್ಸ್ ಆ್ಯಂಡ್ ದೇ ಹೋಲ್ಡಿಂಗ್ ದ ರೋಪ್ ಆಲ್ಸೋ, ಓಕೆ, ಟು ಕ್ಲೈಂಬ್ ಆನ್ ದ ರಾಕ್. ಓಕೆ, ಡು ಯು ನೋ ದಿಸ್ ಅಂತ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಲೆಸನ್ ನಂಬರ್ 5 ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.